ಜೈ ಹಿಂದ್, ಜೈ ಭಾರತ್, ಜೈ ಮಹೇಶ್ ಶೆಟ್ಟಿ ತಿಮರೋಡಿ. ನಾನು ನಿಮ್ಮ ದೇವಮಾನವ ಅಣ್ಣಬಾಡ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಧರ್ಮಸ್ಥಳದಲ್ಲಿ 450ಕ್ಕಿಂತಲೂ ಹೆಚ್ಚು ಅಂದರೆ 1000ಕ್ಕಿಂತಲೂ ಮೇಲೂ ಹೆಣಗಳನ್ನು ಊತಿಟ್ಟಿದ್ದಾರೆ ಅನ್ನೋ ಮಾಹಿತಿ SIT ಅವರಿಗೆ ಗೊತ್ತಾಯಿತು. ಅದರಿಂದ ಇವತ್ತು ಸರ್ಕಾರ SIT ತನಿಖೆನ ಮಾಡಿಸ್ತಾ ಇದೆ. SIT ಅಧಿಕಾರಿಗಳು ಇವತ್ತು ಈ ಒಂದು ಊತಿಟ್ಟಿರೋ ಹೆಣನ ಎತ್ತಿ ಅದರಿಂದ ಮಾಹಿತಿನ ಪಡ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪರವಾಗಿ ಹಾಗೂ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ, ಜೊತೆಗೆ ಮುಖ್ಯವಾಗಿ ರಾಜಕೀಯ ರಹಿತ ಹಿಂದೂಗಳ ಪರವಾಗಿ ಈ ನಮ್ಮ SIT ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನೀವು 13ರಿಂದ ಸುಮಾರು 16 ಗುಂಡಿವರೆಗೆ ತೋಡಿದ ಮೇಲೂ ಹೇಳೋರು ಹೇಳ್ತಾನೆ ಇದ್ದಾರೆ, ಅದರಿಂದ ಏನು ಪ್ರಯೋಜನ ಆಗಲಿಲ್ಲ, ಏನು ಸಿಗಲಿಲ್ಲ, ಈ ರೀತಿಯಲ್ಲ. ಆದರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ SIT ಅವರು ಆ ಗುಂಡಿಯಿಂದ ತೆಗೆದಂಥ ಕೆಲವೊಂದು ಮಾಹಿತಿಗಳನ್ನ ಇನ್ನೂ ಕೂಡ ಅವರು ಎಲ್ಲೂ ಕೂಡ ರಿವೀಲ್ ಮಾಡಲಿಲ್ಲ. ಮುಖ್ಯವಾಗಿ ಜನರಿಗೆ ಇದನ್ನು ಅರಿವು ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಯಾವಾಗ SIT ಅಧಿಕಾರಿಗಳು ಯಾವುದೇ ಮಾಹಿತಿನ ಕೊಟ್ಟಿಲ್ಲ, ಅದರ ಮೇಲೆ ನಾವು ಸುಮ್ಮನೆ ಇದರಿಂದ ಏನು ಪ್ರಯೋಜನ ಇಲ್ಲ, ಏನು ಮಾಡಲಿಲ್ಲ, ಏನು ಸಿಗಲಿಲ್ಲ, ಇದನ್ನೆಲ್ಲ ಹೇಳೋದರಲ್ಲಿ ಏನು ಕೂಡ ಪ್ರಯೋಜನ ಇಲ್ಲ. ಅದರಲ್ಲೂ ಸರ್ಕಾರ ಈ ಒಂದು ಕಾರ್ಯಾಚರಣೆಗೆ ಮುಂದೆ ಬಂದಿದೆ ಅಂತ ಹೇಳಿದರೆ ಇದು ಬಹಳ ಮುಖ್ಯವಾದ ಕೆಲಸ. ಸುಮಾರು 13 ವರ್ಷದಿಂದ ಸೌಜನ್ಯ ಅನ್ನೋ ಒಂದು ಹೆಣ್ಣಿನ ಅತ್ಯಾಚಾರ ಆದಾಗ ಇಷ್ಟೊಂದು ಹೋರಾಟ ನಡೀತಾ ಬಂತು. ಆವಾಗ ಯಾವುದೇ ಪಕ್ಷದವರು ಕೂಡ ಇದ್ರ ಮಧ್ಯೆ ಬರಲಿಲ್ಲ. ಅಕಸ್ಮಾತ್ ಈ BJP ಪಕ್ಷದವರು 13 ವರ್ಷದ ಹಿಂದೆನೆ, ಅಂದರೆ ಯಾವಾಗ ಸೌಜನ್ಯದ್ದು ಅತ್ಯಾಚಾರ ಆಯಿತು, ಯಾವಾಗ ಸೌಜನ್ಯದ್ದು ಕೊಲೆ ಆಯಿತು, ಆ ಸಮಯಕ್ಕೆ BJP ಪಕ್ಷದವರು ಏನಾದರೆ ಮುಂದೆ ಬರ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೇ ಇರಲಿಲ್ಲ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇವತ್ತಿನ ದಿವಸ 13 ವರ್ಷದಿಂದ ಈ BJP ಪಕ್ಷದ ನಾಯಕರುಗಳು ಸುಮ್ಮನೆ ಇದ್ದವರು ಇವಾಗ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಇವರು ಹೇಳ್ತಿರುವಂಥ ಮುಖ್ಯವಾದ ಮುದ್ದೆ ಏನಂತ ಹೇಳಿದರೆ, ನಾವು ಹಿಂದೂ ದೇವಾಲಯನ ರಕ್ಷಣೆ ಮಾಡ್ತೀವಿ ಅಂತ. ನಾವಿಲ್ಲಿ ಯಾರು ಕೂಡ ಒಂದೇ 1% ಜನ ಕೂಡ ದೇವಸ್ಥಾನದ ಬಗ್ಗೆ ಯಾರು ಕೂಡ ಟಾರ್ಗೆಟ್ ಮಾಡಿಲ್ಲ. ದೇವಸ್ಥಾನದಿಂದ ನಮಗೆ ಏನು ಬೇಕಾಗಿಯೂ ಇಲ್ಲ. ನಾವು ಕೆಲವೊಂದು ಸಲ ಹೇಳಿದ್ದೀವಿ. ಯಾವಾಗ ಹೇಳಿದ್ದೀವಿ ಅಂತ ಹೇಳಿದರೆ, ಈ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ಇಲ್ಲಿ ಯಾವುದೇ ಅನಾಚಾರ ಆಗ್ತಿರೋದನ್ನು ಮುಂದಕ್ಕೆ ನಡೆಯೋಕ್ಕೆ ಬಿಡಲ್ಲ. ಅದು ದೇವಸ್ಥಾನದಲ್ಲಿ ಆಗಿರ್ಬೋದು, ಬಡ್ಡಿ ವ್ಯಾಪಾರದಲ್ಲಿ ಆಗಿರ್ಬೋದು, ಇನ್ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ನಾವು ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ಹೋರಾಟಗಾರರು ಇದರೆಲ್ಲದರ ಮೇಲೂ ಹೋರಾಟ ಮಾಡ್ತಾರೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಯಾಕಂತ ಹೇಳಿದರೆ 13 ವರ್ಷದಿಂದ ನ್ಯಾಯನೇ ಸಿಗ್ತಾ ಇಲ್ಲ ಈ ಹೆಣ್ಣಿಗೆ. ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬಂದು ಹೋಗಿರ್ಬೋದು. ಅದನ್ನು ಬಹಳ ಮುಖ್ಯವಾದ ಮಾತಂತ ತಿಳ್ಕೊಂಡವರು ನಿಜವಾಗ್ಲೂ ದಡ್ರು. ಹೇಳ್ಬೇಕಂತ ಹೇಳಿದರೆ ಎಲ್ಲೋ ಒಂದು ಕೆಲವು ವಿಡಿಯೋಗಳನ್ನು ಅಲ್ಲಿ ಇಲ್ಲಿ ಕಟ್ಬೇಸ್ಟ್ ಮಾಡಿಕೊಂಡು ನೀವು ಸುಮ್ಮನೆ ಇಲ್ದಿದ್ದನ್ನೆಲ್ಲ ಅಪಪ್ರಚಾರ ಮಾಡ್ಕೊಂಡು ಬಂದು ಕೊನೆಗೆ ಈ ಸೌಜನ್ಯ ಪರ ಹೋರಾಟಗಾರರು ಈ ದೇವಸ್ಥಾನವನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರದ್ದು ಟಾರ್ಗೆಟೇ ದೇವಸ್ಥಾನ, ಹಾಗೆ ಹಿಂಗೆ ಎಲ್ಲ ಓಳ್ ಬಿಡ್ಕೊಂಡು ಮಾತಾಡಿದ್ದೀರಾ, ವಿಡಿಯೋಗಳನ್ನೆಲ್ಲ ಹಾಕ್ಕೊಂಡಿದ್ದೀರಾ. ಇದ್ರ ಬಗ್ಗೆ ನಮಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ನಾವು ಅದರಲ್ಲಿ ತಲೆ ಕೆಡಿಸ್ಕೊಂಡು ಇಲ್ಲ. ಆದರೆ ಈ ಅತ್ಯಾಚಾರಿಗಳನ್ನ ನೀವು ರಕ್ಷಣೆ ಮಾಡಿಕೊಂಡು ಬಂದರೆ ನಾವು ಈ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಯಾವುದೇ ಅನಾಚಾರಗಳನ್ನು ಮುಂದಕ್ಕೆ ನಡೆಯೋಕ್ಕೆ ಬಿಡಲ್ಲ. ಇದು ನಾವು ಇವತ್ತು ಹೇಳ್ತೀವಿ, ಅದರ ಮೇಲೆ ನಾವು ಮುಂದೆ ಹೋರಾಟ ಮಾಡಿಯೇ ಮಾಡ್ತೀವಿ. ಅದನ್ನು ನಾವು ಎಲ್ಲೂ ನಿಲ್ಲಿಸಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಬಡ್ಡಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಅತ್ಯಾಚಾರದ ಕೊಲೆ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಇದ್ರೂ ನಾವು ಅದನ್ನು ಬಿಟ್ಟುಕೊಡೋ ಮಾತೇ ಇಲ್ಲ. ಇದೇ 13 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯಕ್ಕಾಗಿ ಧ್ವನಿ ಎತ್ತುತ್ತಾ ಇರಲಿಲ್ಲ ಅಂತ ಹೇಳಿದರೆ ಇವತ್ತು ಈ ಒಂದು ಪರಿಸ್ಥಿತಿಗೆ ಈ ಧರ್ಮಸ್ಥಳ ಬರ್ತಾ ಇರಲಿಲ್ಲ. ಇಲ್ಲಿ ಆಗಿರುವಂಥ ಕೊಲೆ, ದರೋಡೆ, ಅತ್ಯಾಚಾರ, ಇನ್ನೂ ಏನೆಲ್ಲ ಬೇಡದಿದ್ದು ಏನೆಲ್ಲ ನಡೆದಿದೆ ಈ ಧರ್ಮಸ್ಥಳದಲ್ಲಿ ಅಂತ ನಾವು ಹೇಳಿದಾಗ, ಈ ಒಂದು ಧರ್ಮಸ್ಥಳ ದೇವಸ್ಥಾನವನ್ನು ಆಡಳಿತ ಮಾಡಿಕೊಂಡಿರುವಂಥವ್ರು ಸಿಬ್ಬಂದಿಗಳು ಯಾರಿದ್ದಾರೆ, ಇವ್ರು ಹೇಳೋದು ಇವರು ನಮ್ಮ ದೇವಸ್ಥಾನದ ಹೆಸರು ಹಾಳು ಮಾಡ್ತಿದ್ದಾರೆ. ಯಾರಾದರೆ ಎಲ್ಲಾದರೆ ಇವ್ರು ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರೂಫ್ ಇದ್ದರೆ ನೀವು ಅದನ್ನು ಮುಂದೆ ತಗೊಂಡು ಬಂದಿಟ್ಟು ದೇವಸ್ಥಾನದ ಹೆಸರನ್ನ ಹಾಳು ಮಾಡಿದ್ದಾರೆ ಅಂತ ನೀವು ಹೇಳಿ, ಅದನ್ನು ನೀವು ಕೇಳಿ. ಅದು ಬಿಟ್ಟು ಸುಮ್ಮನೆ ಒಂದು ಹಿಂದೂಗಳ ಅತ್ಯಾಚಾರದ ವಿಷಯದಲ್ಲಿ ಹಿಂದೂಗಳೇ ನಾವು ಧ್ವನಿ ಎತ್ತಿದ್ದೀವಿ, ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ನಾವು ಹೋರಾಟಕ್ಕೆ ಬಂದಿದ್ದೀವಿ ಅಂತ ಗೊತ್ತಿದ್ರೂ ನೀವು ದೇವಾಲಯನ ಹೆಸರು ಅಪಪ್ರಚಾರ ಮಾಡ್ತಾ ಇದ್ದಾರೆ,
ದೇವಸ್ಥಾನನ ಟಾರ್ಗೆಟ್ ಮಾಡ್ತಿದ್ದಾರೆ. ಬರೀ ಇದನ್ನೇ ನೀವು ಬರ್ಕೊಂಡು, ಇದನ್ನೇ ನೀವು ಹೇಳ್ಕೊಂಡು, ವಿಡಿಯೋನ ಕಟ್ ಪೇಸ್ಟ್ ಮಾಡಿಕೊಂಡು ಇಲ್ದಿದ್ದೆಲ್ಲ ನಿಮ್ಮನ್ನು ನೀವೇ ಹೀಯಾಳಿಸ್ಕೊಳ್ತಾ ಇದ್ದೀರಾ. ಇದರಲ್ಲಿ ನಾವು ಯಾರು ಕೂಡ ಜವಾಬ್ದಾರರಿಲ್ಲ. ನಾವು ಆ ವಿಷಯದಲ್ಲಿ ಇಲ್ಲವೇ ಇಲ್ಲ. ನಾವು ಸೌಜನ್ಯ ಅನ್ನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದೌದು. ಮೊನ್ನೆ ಅದೆಲ್ಲೋ 3-4 ಕಡೆ ಕೆಲವು ಮಹಿಳೆಯರು ಹೇಳ್ತಾಯಿದ್ರು, ಇವ್ರ ಕಣ್ಣಿಗೆ ಸೌಜನ್ಯ ಮಾತ್ರನ ಕಾಣೋದು, ಬೇರೆ ಯಾವ ಹೆಣ್ಣು ಕಾಣಲ್ವಾ ಅಂತ ಹೇಳ್ತಾಯಿದ್ರು. ನೀವು ಕೇಳುವಂಥ ಪ್ರಶ್ನೆಗೆ ಮೊದಲು ನಿಮ್ಮ ಮನಸ್ಸಲ್ಲೇ ನೀವೊಂದು ಉತ್ತರನ ಕೇಳ್ಕೊಳ್ಳಿ. ನಿಮಗೆ ಸರಿಯಾದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ನಮ್ಮ ಬಾಯಿಂದ ಕೇಳಬೇಕಂತಲೇ ಇಲ್ಲ. ನಾನು ಹೇಳ್ತಿರೋದೇನಂತ ಹೇಳಿದರೆ, ಸೌಜನ್ಯಳ ಒಂದು ಅತ್ಯಾಚಾರದ ಹಿಂದೆ ಹೋರಾಟ ಮಾಡಿದ್ದೌದು ನಾವು. ನಮಗೆ ಆ ಒಂದೇ ಹೆಣ್ಣು ಕಣ್ಣಿಗೆ ಕಾಣಿದ್ದು ಅಂದ್ಕೊಳ್ಳೋಣ. ಆದರೆ ಆ ಒಂದು ಹೆಣ್ಣಿನ ಹಿಂದೆ ಇಷ್ಟು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಮಾಡಿರೋದ್ರಿಂದ ಇವತ್ತು ಧರ್ಮಸ್ಥಳದಲ್ಲಿ ಇಷ್ಟೊಂದು ಕೊಲೆ ಅತ್ಯಾಚಾರ ಆಗಿದೆ ಅನ್ನೋ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕಣ್ಣಿಗೆ ಕಾಣುವಂಗೆ ಆಗಿದೆ. ಯಾಕಂತ ಹೇಳಿದರೆ, ಅಕಸ್ಮಾತ್ ಸೌಜನ್ಯ ವಿಷಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬರ್ತಾ ಇರಲಿಲ್ಲ ಅಂತ ಹೇಳಿದರೆ ಇವತ್ತು ಈ ಪರಿಸ್ಥಿತಿಗೆ ಧರ್ಮಸ್ಥಳ ಬರ್ತಾನೆ ಇರಲಿಲ್ಲ. ಇವತ್ತು ಇವ್ರನ್ನ ರಕ್ಷಣೆ ಮಾಡೋಕ್ಕೆ ಈ BJP ಪಕ್ಷದವರು ಮುಂದೆ ಬಂದು, ನಾವು ಇದನ್ನು ಧರ್ಮ ರಕ್ಷಣೆ ಮಾಡ್ತೀವಿ, ನಾವು ಹಿಂದೂ ದೇವಾಲಯನ ಉಳಿಸ್ತೀವಿ. ಯಾರು ಎಲ್ಲಿ ನಿಮ್ಮ ದೇವಾಲಯನ ಹೀಯಾಳಿಸ್ತಿದ್ದಾರೆ? ಯಾರು ಈ ಧರ್ಮಸ್ಥಳದಲ್ಲಿರುವಂಥ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ? ಯಾರು ಬಂದಿಲ್ಲ. ನೀವೇ ಬೊಗಳೆ ಬಿಡ್ತಿರೋದು. ಎಲ್ಲೋ ನೀವು ಒಂದು ಕಡೆ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನೀವು ಇದನ್ನು ಒಂದು ಆಯುಧ ಮಾಡ್ಕೊಂಡಿದ್ದೀರಾ. ಅದು ಬಿಟ್ಟರೆ ಬೇರೆ ಎಲ್ಲೂ ದೇವಸ್ಥಾನನ ಟಾರ್ಗೆಟ್ ಮಾಡಿ ಮಾತಾಡಿದವರು ಇಲ್ಲಿ ಯಾರೂ ಇಲ್ಲ. ನೀವು ಇದನ್ನು ಕ್ಲಿಯರ್ ಆಗಿ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದರೆ. ಎರಡನೇದಾಗಿ ಹೇಳ್ಬೇಕಂದ್ರೆ, 13 ವರ್ಷದಿಂದ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ BJP MLAಗಳು ಸೌಜನ್ಯ ಮನೆಗೆ ಕಾಲಿಡಲಿಲ್ಲ. ಯಾಕೆ ನೀವು ಕಾಲಿಡಲಿಲ್ಲ? ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಂತ ನೀವು ಯಾಕೆ ಮುಂದೆ ಬರಲಿಲ್ಲ? ಇವತ್ತು ನಿಮಗೇನಂಥದ್ದು ಬಿದ್ದೋಗಿದೆ? 13 ವರ್ಷದಿಂದ ಇದೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿದವರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ನಡೀತಾ ಇರುವಾಗ ನೀವು ಎಲ್ಲೂ ಮಧ್ಯೆ ಬರಲೇ ಇಲ್ಲ. ನೀವು ಯಾವುದೇ ರೀತಿಯಲ್ಲಿ ದೇವಾಲಯದ ಹೆಸರು ಹಾಳಾಗ್ತಿದೆ, ಅದರಿಂದ ನಾವು ಬಂದು ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು, ಈ ಅನ್ಯಾಯ ಯಾರಿಂದ ನಡೆದಿದೆ ಅದನ್ನು ನಾವು ಹೊರಗೆ ತೆಗಿಬೇಕಂತ ಯಾವುದೇ ಕರಾವಳಿಯಲ್ಲಿರುವಂತಹ MLA ಮುಂದೆ ಬರಲಿಲ್ಲ. ಇವತ್ತು ನಿಮ್ಮದೇ ರಾಜ್ಯಸಭಾ ಸದಸ್ಯ ಅಲ್ಲಿ ಯಾರಿದ್ದಾನೆ ಅವನ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅಂತ ಗೊತ್ತಾದಾಗ ನಿಮಗೆ ಗೊತ್ತಾಯಿತು, ಇವಾಗ ಇದು ನಮ್ಮ ಬುಡಕ್ಕೂ ಬರುತ್ತೆ ಅಂತ. ಆವಾಗ ನೀವು ಅಲ್ಲಿಂದ 200 ಗಾಡಿ, ಇಲ್ಲಿಂದ 200 ಗಾಡಿ ಇದನ್ನ ವ್ಯವಸ್ಥೆ ಮಾಡಿಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಯಾರೋ ಈ ನಿಮ್ಮ BJP ಪಕ್ಷದವರು. ನಿಮಗೆ ಓಟು ಬಿದ್ದಿದ್ದೇ ಇದೇ ಸೌಜನ್ಯ ಹೋರಾಟಗಾರರದ್ದು. ನೆನಪಿರಲಿ, ನಿಮ್ಮ ಕತೆ ಮುಂದೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಇನ್ನೆಷ್ಟು ಓಟು ಬೀಳುತ್ತೆ ಅನ್ನೋದನ್ನ ನೀವು ಇವತ್ತೇ ಬರೆದಿಡ್ಕೊಳ್ಳಿ. ನೀವಿಲ್ಲಿ ಏನು ಮಾಡ್ತಾ ಇದ್ದೀರ ಅಂತ ಹೇಳಿದರೆ, ನಿಮ್ಮ ಪಕ್ಷದಲ್ಲಿ ಇರುವಂಥವರು, ನಿಮ್ಮ ಪಕ್ಷದಲ್ಲಿ ಇರುವಂಥ ರಾಜ್ಯಸಭಾ ಸದಸ್ಯ ಯಾರಿದ್ದಾನೆ ಅವನನ್ನು ರಕ್ಷಣೆ ಮಾಡಬೇಕು ನಾವು ಎಲ್ಲಾದರೆ. ನೀವು ದೇವಾಲಯನ ರಕ್ಷಣೆ ಮಾಡೋಕ್ಕೆ ಹೊರಟಿಲ್ಲ. ನೀವು ಹೇಳ್ತಿರೋದು ಮಾತ್ರ ಈ ದೇವಾಲಯದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ, ನಾವು ಅದನ್ನು ಉಳಿಸ್ತೀವಿ ಅಂತ. ನೋಡಿ, ಇಲ್ಲಿ ಬೇಕಾಗಿರೋದು ಅತ್ಯಾಚಾರ ಮಾಡಿದವರು ಯಾರು ಅಂತ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಿತ್ತು. ಅದಕ್ಕೆ ನೀವು 200 ಗಾಡಿ ಅಲ್ಲ, ನೀವು 1000 ಗಾಡಿಯಲ್ಲಿ ಬನ್ನಿ. ಅದಕ್ಕೆ ನಿಮಗೆ ಎಲ್ಲರದ್ದು ಸಪೋರ್ಟ್ ಇದೆ, ನಮ್ಮದು ಕೂಡ ಬೆಂಬಲ ಇದೆ. ಅದು ಬಿಟ್ಟು ನೀವು ಸುಮ್ಮನೆ ನಿಮ್ಮ ಹಿಂದೆ ಬಂದವರು ಯಾರೆಲ್ಲ ಇದ್ದಾರೆ, ನೀವು ಎಲ್ಲರೂ ಬಂದು ಮೊನ್ನೆ ಧರ್ಮಸ್ಥಳಕ್ಕೆ ಬಂದ್ರಲ್ವಾ, ನೀವು ಅಲ್ಲಿಗೆ ಬರೋದು ಬೇಡ. ಇವತ್ತು ನೀವು ನಿಂತ ಜಾಗದಲ್ಲಿ ನಿಂತು ಬಿಟ್ಟು ಬಂದವರೆಲ್ಲರೂ ನಾವು ಯಾರದೇ ₹1 ಹಣ ತಿಂದಲೇ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಬಂದಿದ್ದು ಅಂತ ನೀವು ಅಣ್ಣಪ್ಪನ ಮೇಲೆ ಆಣೆ ಮಾಡಿ ನೋಡೋಣ. ಪ್ರತಿಯೊಬ್ಬರು ಕೂಡ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಬಂದವರು ನಮ್ಮ ಸ್ವತಃ ಹಣದಿಂದ ನಾವಿಲ್ಲಿಗೆ ಬಂದಿದ್ದೀವಿ, ನಮಗೆ ಯಾರು ಕೂಡ ₹1 ಕೂಡ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಣ್ಣಪ್ಪನ ಮೇಲೆ ಆಣೆ ಮಾಡಿ ನೋಡೋಣ. ನೀವು ಬಂದವರೆಲ್ಲರೂ ಇವರು ಬಿಸಾಕಿದಂಥ ಎಂಜಿಲ್ನ ತಿನ್ನೋಕೆ ಬಂದವರು. ನೀವು ಆ ಒಂದೇ ಕಾರಣಕ್ಕೆ ನೀವು ಬಂದವರು. ಇವತ್ತು ಮೊನ್ನೆ ನಾನು ನೋಡಿದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು, ಗಿರೀಶ್ ಮಟ್ಟಣ್ಣನವ್ರದ್ದು ನೀವು ಮತ್ತು ಸಮೀರ್ MDದು ಫೋಟೋ ಮಾಡಿಕೊಂಡು ಅದರ ಮೇಲೆ ಬೆಂಕಿ ಕೊಟ್ಟು ಕಾಲಲ್ಲಿ ಒದ್ದು ಇದನ್ನೆಲ್ಲ ನೀವು ಮಾಡ್ತಿರೋದು ಯಾಕೆ? ಯಾರು ಹೇಳ್ತಿದ್ದಾರೆ ದೇವಸ್ಥಾನದ ಬಗ್ಗೆ? ಯಾರು ಮಾತಾಡ್ತಿದ್ದಾರೆ? ನೀವು ವಿರುದ್ಧವಾಗಿ ಯಾಕೆ ನಿಂತಿದ್ದೀರ ಅಂತ ಹೇಳಿದರೆ, ನಿಮಗೂ ಗೊತ್ತಿದೆ ಅತ್ಯಾಚಾರ ಮಾಡಿದವನು ಯಾರು ಅಂತ. ಆ ಅತ್ಯಾಚಾರ ಮಾಡಿದವನ್ನ ನೀವು ರಕ್ಷಣೆ ಮಾಡಿದರೆ ನೀವು
ರಕ್ಷಣೆಯಲ್ಲಿ ಇರ್ತೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅದರಿಂದ ನೀವು ನಿಮ್ಮ ಹಿಂದೆ ಬರೋರನ್ನ ಎಲ್ಲರೂ 1,000 2,000 ಕೊಟ್ಟು ನೀವು ಕರೆಸ್ಕೊಂಡು ಬಂದಿದ್ದೀರಾ. ನೀವು ಆ ರೀತಿ ನೀವು ಮಾಡಿಯೇ ಇಲ್ಲ ಅನ್ನೋದಾದರೆ ನೀವು ಅಣ್ಣಪ್ಪನ ಮುಂದೆ ಮಂಜುನಾಥನ ಮುಂದೆ ನೀವು ಆಣೆ ಮಾಡಿ, ನಾವು 1 ರೂಪಾಯಿ ದುಡ್ಡು ತಗೊಳ್ದಲೇ ಈ ಜಾಗಕ್ಕೆ ಬಂದಿದ್ದು ಅಂತ ನೋಡೋಣ. ಇದೆಲ್ಲ ಬೇಡದಿದ್ದನ್ನ ಮಾಡೋದನ್ನ ಬಿಟ್ಟು ಈ ನಮ್ಮ ಹಿಂದೂ ಹೆಣ್ಮಕ್ಳದ್ದು ಅತ್ಯಾಚಾರ ಮಾಡಿದವನು ಯಾರು, ಅದರಿಂದ ನೀವು ಹೋರಾಟ ಮಾಡಿ. 13 ವರ್ಷದಿಂದ ನೀವು ಸೌಜನ್ಯ ಹೆಣ್ಣಿಗೆ ನೀವು ನ್ಯಾಯ ಕೊಡ್ಸೋಕ್ಕೆ ಇದೇ BJP ಪಕ್ಷದವ್ರು ಬರ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಈ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದಿಂದ ವೀರೇಂದ್ರ ಹೆಗ್ಗಡೆ ಆಡಳಿತದಲ್ಲಿ ಈ ದೇವಸ್ಥಾನ ಉಂಟು, ಅದು ನಮಗೆಲ್ರಿಗೂ ಗೊತ್ತಿರೋದು. ಅಲ್ಲಿ ಏನೇ ಆದ್ರೂ ವೀರೇಂದ್ರ ಹೆಗ್ಗಡೆ ಕೈಲಿ ಕೇಳಿ ಮಾಡ್ತಾ ಇದ್ರು. ಇವತ್ತು ಅದೇ ದೇವಸ್ಥಾನನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಬೀದಿ ಬೀದಿ ಅಲ್ದಾಡ್ತಿದ್ದೀರಾ. ಯಾರಿಗೆ? ಇದೇ ಧರ್ಮಸ್ಥಳವನ್ನು ಆಡಳಿತ ಮಾಡ್ಕೊಂಡು ಬಂದಿರುವಂಥ ವೀರೇಂದ್ರ ಹೆಗ್ಗಡೆಗೆ ಬೀದಿ ಬೀದಿ ಹಲ್ದು ಬಿಟ್ಟು ನೀವು ಹುಚ್ಚುರ ಥರ ನಾವು ಇದನ್ನ ರಕ್ಷಣೆ ಮಾಡ್ತೀವಿ, ಅದನ್ನ ರಕ್ಷಣೆ ಮಾಡ್ತೀವಿ, ಧರ್ಮ ಸಂರಕ್ಷಣೆ ಮಾಡ್ತೀವಿ. ಈ ಪರಿಸ್ಥಿತಿಗೆ ಬಂದಿದ್ದು ಯಾಕಂತ ಹೇಳಿದ್ರೆ ನೀವು 13 ವರ್ಷದ ಹಿಂದೆ ಏನು ಮಾಡಲೇ ಇಲ್ಲ. ನೀವು ಅತ್ಯಾಚಾರಿಗಳನ್ನ ನೀವು ರಕ್ಷಣೆ ಮಾಡೋದ್ರಲ್ಲೇ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ. ಇವತ್ತು SIT ಅಧಿಕಾರಿಗಳು ಇಲ್ಲಿ ಬಂದು ಊತಿಟ್ಟಿರೋ ಹೆಣಗಳನ್ನ ತೆಗಿತೀವಿ ಅಂತ ನಿಮಗೆ ಗೊತ್ತಾದಾಗ ನೀವು ಎಚ್ಚರವಾದ್ರಿ. ಯಾಕಂತ ಹೇಳಿದ್ರೆ ಇನ್ನು ನೀವು ಯಾವ ಮೂಲೆಯಲ್ಲಿ ಇದ್ರೂ ನಿಮ್ಮನ್ನ ಒದ್ದು ಹೇಳ್ಕೊಂಡು ಬರ್ತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಇದರಲ್ಲಿ ಬರೀ BJP ಕಾರ್ಯಕರ್ತರದೇ ಕೈವಾಡ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಪಕ್ಷದವರು ನೀವು ಇದರಲ್ಲಿ ಸೇರ್ಕೊಂಡಿದ್ದೀರಾ. ಯಾಕಂತ ಹೇಳಿದರೆ ಕಾಂಗ್ರೆಸ್ ಅವರು ಊಸ್ಬಿಟ್ರೇನೆ ನೀವು ಬಿಟ್ಕೊಡಲ್ಲ, BJP ಅವರು ನೀವು ಅಷ್ಟು ಅದನ್ನು ಪಬ್ಲಿಸಿಟಿ ಮಾಡ್ತೀರಾ. ಇನ್ನು ಇಲ್ಲಿ ಅತ್ಯಾಚಾರ ಆಗಿರೋ ವಿಷಯದಲ್ಲಿ ನೀವೆಲ್ಲರೂ ಸುಮ್ಮನೆ ಇದ್ದೀರಂತ ಹೇಳಿದರೆ ಇನ್ನು ನಿಮ್ಮ ಹಣೆ ಬರ ನಮಗೆ ಗೊತ್ತಾಗಲ್ವಾ? ನೀವು ಯಾವತ್ತೂ ನೀವು ಹೋರಾಟ ಮಾಡಬೇಕಿತ್ತು, ಯಾರೂ ಕೂಡ ಮಾಡೋಕ್ಕೆ ಬರಲಿಲ್ಲ. ಅದಿರಲಿ, ನಿಮಗೆ ಮುಂದಿನ ದಿವಸ ಇದೇ ನಮ್ಮ ಹೋರಾಟಗಾರರು, ಇದೇ ನಮ್ಮ ರಾಜಕೀಯ ರಹಿತ ಹಿಂದೂಗಳು ಯಾರಿದ್ದಾರೆ ಇವ್ರದ್ದು ಓಟು ನಿಮಗೆ ಎಷ್ಟು ಓಟು ಬೀಳ್ಬೋದು ಅನ್ನೋದನ್ನು ನೀವು ಇವತ್ತಿಂದನೇ ಕೌಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ತಲೆಬುರುಡೆ ವಿಷಯದಲ್ಲಿ ಯಾವುದೇ ಮಾಹಿತಿ ಬರ್ತಾ ಇಲ್ಲ. ಗುಂಡಿಯಿಂದ ನಮಗೆ ಏನೂ ಸಿಕ್ಕಿಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ, ಇನ್ನು ಮುಂದೆ SIT ತನಿಖೆ ಮಾಡೋರು ಗುಂಡಿ ತೆಗಿಲೇಬಾರ್ದು, ಇದನ್ನೆಲ್ಲ ಹೇಳೋರು ದಯವಿಟ್ಟು ಬಾಯಿ ಮುಚ್ಕೊಂಡು ಸ್ವಲ್ಪ ಕೂತ್ಕೊಳ್ಳಿ. ತಲೆಬುರುಡೆ ವಿಷಯದಲ್ಲಿ SIT ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಇಷ್ಟರವರೆಗೆ ಯಾರಿಗೂ ಕೊಟ್ಟಿಲ್ಲ. ಸುಮ್ಮನೆ ಈ TV ಚಾನಲಲ್ಲಿ ಅಲ್ಲಿ ಇಲ್ಲಿ ಬರುವಂಥ ವಿಷಯಗಳನ್ನ ತಲೆಗೆ ಹಾಕೋಬೇಡಿ. ಯಾಕಂದ್ರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇಲ್ಲಿ SIT ಅಧಿಕಾರಿಗಳೇ ಯಾವುದೇ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳಿದ ಮೇಲೆ ನಾವೇ ಬಾಯಲ್ಲಿ ಮಾತಾಡ್ಕೊಂಡು ಏನು ಪ್ರಯೋಜನ ಇದೆ? ಎಲ್ಲ ಗುಂಡಿಯಿಂದಲೂ ಮಣ್ಣು ತಗೊಂಡೋಗಿದ್ದಾರೆ, ಮೂಳೆ ತಗೊಂಡೋಗಿದ್ದಾರೆ, ಅದ್ರದ್ದು ಮಾಹಿತಿ ಇನ್ನು ಬಂದ ಮೇಲೆ ಅವ್ರು ಕೊಡ್ತಾರೆ. ನ್ಯೂಸಲ್ಲಿ ಇಷ್ಟು ಸುಳ್ಳು ಸುದ್ದಿನ ಹೇಳ್ತಾರಂತ ಹೇಳಿದರೆ ಇದರಿಂದ ಕೈವಾಡ ಯಾರ್ದು? ನಾವು ಯೋಚನೆ ಮಾಡಬೇಕಾಗಿರೋದು ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಅತ್ಯಾಚಾರಿಗಳು ಅವರಲ್ಲಿ ಇರುವಂತಹ ಶಕ್ತಿನ ಎಲ್ಲದರಲ್ಲೂ ಪ್ರಯೋಗ ಮಾಡ್ತಾ ಇದ್ದಾರೆ. ಜನರು ಮೂರ್ಖರು ನೋಡಿ, 100-200 ಕೊಟ್ರೇ ಏನು ಕೆಲಸನೂ ಮಾಡೋಕ್ಕೆ ಏಸಿಗೆ ತಿನ್ನೋಕ್ಕೂ ಯೋಚನೆ ಮಾಡಲ್ಲ ಅಂಥವರು ನಮ್ಮ ಈ ರಾಜ್ಯದಲ್ಲಿ ಇದ್ದಾರೆ. ಹಂಗಿರುವಾಗ ಅವ್ರ ಕೈಗೆ 1,000 ಕೊಟ್ಟರೆ ಇವ್ರು ಹೇಳ್ದಂಗೆ ಅವ್ರು ಕೇಳ್ತಾರಲ್ವ? ಅವರಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಬಿಡಿ, ಅವ್ರದ್ದು ಬಗ್ಗೆ ಚಿಂತೆನೇ ಇರಲ್ಲ. ಹೆಣ್ಮಕ್ಳು ಹೊಟ್ಟೆಲ್ಲೇ ನಾವು ಹುಟ್ಟಿ ಬಂದಿದ್ದಂತ ಅವರಿಗೆ ಅದು ಕೂಡ ಗೊತ್ತಿಲ್ಲ. ಇವತ್ತಿನ ದಿವಸ ಅವ್ರಿಗೆ 1,000 ಕೊಟ್ಟರೆ ಅವ್ರ ತಾಯಿ ಜೊತೆನೇ ಮಲ್ಗೋಕ್ಕೂ ರೆಡಿ ಆಗಿಬಿಡ್ತಾರೆ. ಅಂಥ ಬೇವರ್ಸಿಗಳಿದ್ದಾರೆ. ಅವ್ರನ್ನ ಒಟ್ಟು ಮಾಡಿಕೊಂಡು ನಾವು ಆ ರಕ್ಷಣೆ ಮಾಡ್ತೀವಿ, ಈ ರಕ್ಷಣೆ ಮಾಡ್ತೀವಿ ಅಂತ ಬರೋದಕ್ಕಿಂತ ನ್ಯಾಯವಾಗಿ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಇಲ್ಲಿಷ್ಟು ಕೊಲೆ ಆಗಿದೆ, ಅದ್ರ ಬಗ್ಗೆ ತನಿಖೆ ಮಾಡಿ, ಅದಕ್ಕೆ ನಮ್ಮೆಲ್ಲರದ್ದು ಬೆಂಬಲ ಇದೆ, ಅದ್ರ ಮೇಲೆ ದೇವಸ್ಥಾನದ ಅಪಪ್ರಚಾರ ಆಗೋದೇ ನಿಲ್ಲುತ್ತೆ. ಇವತ್ತು ದೇವಸ್ಥಾನನ ಅಪಪ್ರಚಾರ ಮಾಡ್ತಿರೋದು ಸೌಜನ್ಯ ಹೋರಾಟಗಾರರಲ್ಲ, ಬರೀ BJP ಪಕ್ಷದಲ್ಲಿರೋರು. ನೀವೇ ಈ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡ್ತಿರೋದು, ಬೇರೆ ಯಾರೂ ಅಲ್ಲ. ನೀವು ಮೊದಲು ಬದಲಾಗಬೇಕಿತ್ತು. ನೀವು ಇವತ್ತೇನು ಮಾಡ್ತಾ ಇದ್ದೀರಂತ ಹೇಳಿದರೆ ನೀವು ಈ ಅತ್ಯಾಚಾರಿಗಳ ಪರ ನಿಂತು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನೀವು ಹೊರಟಿದ್ದೀರ. ನಿಮಗೆ ನಿಮ್ಮ ಕುಟುಂಬಸ್ಥರಿಗೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಯಾವ ಒಂದು ತೊಂದರೆನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ನೀವು ಅದನ್ನು ತಿಳ್ಕೋತಾ ಹೋಗ್ತೀರ. ಇಲ್ಲಿ ಯಾರು ಕೂಡ ಸೌಜನ್ಯ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಆಗಿರುವಂಥ ಅತ್ಯಾಚಾರದ ವಿಷಯದಲ್ಲಿ ಆಗಿರ್ಬೋದು, ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋಕ್ಕೆ ಬಂದವರು ಯಾರು ಕೂಡ ಉಳಿದಿಲ್ಲ. ಎಲ್ಲರೂ ಸರ್ವನಾಶ ಆಗಿ ಹೋಗಿದ್ದಾರೆ. ಇವತ್ತಿಂದ ಅದು ನಿಮ್ಮ ಕುಟುಂಬದಿಂದ ಬಂದಾಗಿದೆ ಆ ಶಕ್ತಿ. ಇನ್ನು ನಿಮಗೆ ಇದ್ದೇ ಇದೆ, ನಿಮಗಿನ್ನು ಉಳಿಗಾಲ ಇಲ್ಲ. ನಾವು ಮತ್ತೊಂದು ಮುಖ್ಯವಾದ ವಿಷಯ, ಕಿರಿಕ್ ಕೀರ್ತಿ ಅನ್ನೋನೊಬ್ಬ, ಈ ಕಿರಿಕ್ ಕೀರ್ತಿ ಅನ್ನೋನು
ಕರಿ ಕಾಗೆ ಅವನು. ಲೋ ಕಚಡ ಬೇವರ್ಸಿ, ನೀನು ಹೊಟ್ಟೆಗೆ ಅನ್ನ ತಿಂತೀಯ, ಏಳು ತಿಂತೀಯ? ಮೊದಲು ಅದನ್ನು ನೀನು ನಿನ್ನ ಬಾಯಿಂದನೇ ಹೇಳು. ನಿನ್ನ ಹೊಲಸು ಬಾಯಿಂದನೇ ಇದನ್ನು ಹೇಳು. ನೀನು ಕಚಡ ತಿಂತೀಯ, ಏಳು ತಿಂತೀಯ, ಏನು ತಿಂತೀಯ? ಬೇವರ್ಸಿ ಬೋಳಿ ಮಗನೇ, ನೀನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನೀನು ಹೇಳ್ತೀಯ ಸೌಜನ್ಯ ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ. ನಿನ್ನ ಅವ್ವನ ತುಲ್ಲು. ಬೇವರ್ಸಿ ಸುಳೆ ಮಗನೇ, ನಿನಗೆ ಚೂರಾದರೆ ಮಾನ ಮರ್ಯಾದೆ ಏನಾದರೂ ಉಂಟೇನಾ ನಿನಗೆ? ಕಚಡ ನಾಯಿ, ಹುಚ್ಚನ್ ಥರ ಮಾತಾಡ್ತೀಯಲ್ವ ನೀನು ಬೇವರ್ಸಿ. ನಿಮ್ಮಂಥ ಕಚಡಗಳು ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ಮಾತಾಡ್ತಾರಂತ ಹೇಳಿದರೆ ನೀವು ಎಂಥ ತಾಯಿ ಹೊಟ್ಟೆಲಿ ಹುಟ್ಟಿ ಬಂದಿರ್ಬೋದು? ನೀವು ನಿಜವಾಗ್ಲೂ ನೀವು ನಿಮ್ಮ ಒಂದು ಅಪ್ಪಂದರಿಗೆ ಹುಟ್ಟಿರ್ತೀರ. ನೀವು ಮಾನ ಮರ್ಯಾದೆ ಬಿಟ್ಟು ಆ ಸೌಜನ್ಯ ಅನ್ನೋ ಹೆಣ್ಣನ್ನು ಇಷ್ಟು ಭಯಂಕರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಅವಳದು ಕೈಕಾಲನ್ನ ಮರಕ್ಕೆ ಕಟ್ಟಿ ಹಾಕಿ ಅವಳದು ಯೋನಿ ಒಳಗಡೆ ಕಲ್ಲು ಮಣ್ಣನ್ನು ತುಂಬಿಸಿ, ಇನ್ನು ನಿಮಗೆ ಯಾವ ರೀತಿ ಹೇಳಬೇಕು ಬೇವರ್ಸಿಗಳ? ನಿನ್ನನ್ನು ಅದೇ ಥರ ಒಂದು ಕಂಬಕ್ಕೆ ಕಟ್ಟಾಕಿ ನಿನ್ನನ್ನು ಬೆತ್ತಲೆ ಮಾಡಿ ಸೂಳೆ ಮಗನೇ ನಿಂದು ಸಾಮಾನಿಗೆ ಇದೆಯಲ್ಲ ಪೆಟ್ರೋಲ್ ಹಾಕಿ ಬೆಂಕಿ ಕೊಡಬೇಕು. ನಿನ್ನ ಸಾಮಾನಿಗೆ ಸುತ್ತಿಗೆ ಹಿಡ್ಕೊಂಡು ಹೊಡಿಬೇಕು. ಬೇವರ್ಸಿ ನಾಯಿ ನೀನು, ಕರಿ ಗೂಬೆ. ಪವಿತ್ರವಾಗಿ ಸತ್ತೋಗಿದ್ದಾಳಂತ ಹೇಳ್ತೀಯಲ್ವ ನೀನು ಸೂಳೆ ಮಗನೇ. ನಿನಗೇನಾದರೆ ಮಾನ ಮರ್ಯಾದೆ ಇದೆಯಾ ನಿನಗೆ? ಕೀರ್ತಿ, ಒಂದು ಹೆಸರು ನೋಡೋ ನಿಂದು. ನಿನ್ನ ಹೆಸರು ನೋಡು, ಆ ಹೆಸರಿಗೆ ಉಗಿತಾರೆ ಜನ. ಅದು ಯಾವ ಹೆಸರು ನಿಂದು? ಕೀರ್ತಿ ಏನದು ಹೆಸರು? ಅದು ನಿಂದು ಜನ್ಮಕ್ಕೆ. ಬೇವರ್ಸಿನ ನಾಯಿ, ಮೊದಲು ನಿನ್ನ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೀನು ನೋಡೋಕ್ಕಾಗಲಿಲ್ಲ. ನೀನು ಇನ್ನೇನೋ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ಲೋಪರ್. ಅಲ್ಕ ಬೇವರ್ಸಿ ನಾಯಿ ನೀನು. ಅವನು ಇನ್ನೊಬ್ಬ ಯಾರೋನು ವಸಂತ ಗಿಳಿಯಾರ್. ಲೋ ತಗಡು, ನಿನ್ನ ಜನ್ಮ ನೋಡೋ, ನಿಂದು ಮೂತಿ ನೋಡೋ, ನಿಂದು ಕೋತಿ ಥರ ಇದೆಯಾ ಬೇವರ್ಸಿ. ನೀನೇನೋ ಬೊಗಳ್ತೀಯಾ? ಏನು ಬೊಗಳ್ತೀಯ ನೀನು? ಇನ್ನು ಮುಂದಕ್ಕೆ ನೀವು ಮಾಡೋದು ಕ್ರಾಂತಿ. ಕೈಯಲ್ಲಿ ಏನು ಇಟ್ಕೊಳ್ತೀರಾ? ದೊಣ್ಣೆ ಇಟ್ಕೊಳ್ತೀರಾ? ನುಗ್ಗಿ ಹೊಡಿತೀರಾ? ಒಂದು ನೆನ್ಪಿಡ್ಕ ಕಚ್ಚಡ ಬೇವರ್ಸಿ, ನಿನಗೆ ಹೇಳ್ತಿರೋದು ವಸಂತ ಗಿಳಿಯಾರ್. ಒಂದು ನೆನ್ಪಿಡ್ಕ, ಮನೆಗೆ ನುಗ್ಗಿ ಹೊಡಿಯೋಕ್ಕೆ ನಮಗೂ ಬರುತ್ತೆ. ನೀವು ಅದೇನು 3 ಚಾನಲ್ ಅವರಿಗೆ ಮೊನ್ನೆ ಗುಂಪು ಕಟ್ಕೊಂಡು ಹೊಡಿಯೋಕ್ಕೆ ಬಂದ್ರಲ್ವಾ, ಅದಕ್ಕಿಂತ ಹೆಚ್ಚು ನಿಮ್ಮ ಮನೆಗೆ ನುಗ್ಗಿ ಹೊಡೆಯೋ ತಾಕತ್ತು ನಮ್ಮ ಹತ್ರ ಇದೆ. ನಾವು ಕೂಡ ನಿಜವಾದ ಹಿಂದೂಗಳೇ, ನಮ್ಮ ಹತ್ರನೂ ಅದೇ ಗಂಡಸ್ಥಾನ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳಿದರೆ ಅದರ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣ. ಅಕಸ್ಮಾತ್ ಅವ್ರು ಇವತ್ತು ರಾತ್ರಿ ಕೂಡ ಹೇಳಿದರೆ ನಾವು ಇಲ್ಲಿಂದ ಬೊಂಬೈಯಿಂದ 500 ಜನ ಬರ್ತೀವಿ. ನಮ್ಮ ಹತ್ರ ಅಷ್ಟು ತಾಕತ್ತಿದೆ. ಈ ವಿಷಯದಲ್ಲಿ ನುಗ್ಗಿ ಹೊಡೆಯೋಕ್ಕೆ ನಮಗೂ ಬರುತ್ತೆ, ದೊಣ್ಣೆ ತರೋಕ್ಕೆ ನಮಗೂ ಬರುತ್ತೆ. ನೀನು ಒಬ್ಬನೇ ನಿನ್ನ ಅಪ್ಪನಿಗೆ ಹುಟ್ಟಿದವನಲ್ಲ ದೊಣ್ಣೆ ಇಟ್ಕೊಂಡು ಬರ್ತೀವಿ ಅಂತ ಹೇಳೋಕ್ಕೆ. ಕಚಡ ಬೇವರ್ಸಿಗಳ, ಹೊಟ್ಟೆಗೆ ಅನ್ನ ತಿನ್ನೋ ಮನುಷ್ಯರಾಗಿದ್ದರೆ ನೀವು ಸೀದಾ ಮಾತಾಡ್ತಿದ್ರಿ. ಇಲ್ಲಿ ಹೋರಾಟ ಮಾಡೋರಿಗೆ, ಹೆಣ್ಮಕ್ಳಿಗೆ ನ್ಯಾಯ ಕೇಳೋರಿಗೆ ದೊಣ್ಣೆ ಇಟ್ಕೊಂಡು ಬರ್ತೀವಿ, ಮನೆಗೆ ನುಗ್ತೀವಿ, ಗುಂಪು ಕಟ್ಕೊಂಡು ಹೊಡಿಯೋಕ್ಕೆ ಬರ್ತೀರಾ. ಹೊಡಿಯೋಕ್ಕೆ ನಮಗೂ ಬರುತ್ತೆ. ನಾವು ಹೊಡೆದಾಟ ಮಾಡೋರೆ, ನಾವು ಕೈಗೆ ಬಳೆ ಹಾಕ್ಕೊಂಡು ಸುಮ್ಮನೆ ಮನೇಲಿ ಕೂತವರಲ್ಲ. ನಮಗೂ ಗೊತ್ತಿದೆ. ಹೊಡೆದಾಟಕ್ಕೆ ಇಳಿದ್ರೆ ನಾವು ಇಳಿತೀವಿ. ನೀವು ಮಾಡಿರೋದು ಇನ್ನೂ ಕೂಡ 1% ಅಷ್ಟೇ. ನಾವು ಮಾಡಿದರೆ ಕಂಪ್ಲೀಟ್ ಮಾಡ್ತೀವಿ. 100ಕ್ಕೆ 100% ಕಂಪ್ಲೀಟ್ ಮಾಡ್ತೀವಿ. ಬೇಕಾದರೆ ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಮಾತು ಹೇಳಿ, ನಿಮ್ಮಂಥ ಕಚಡಗಳು 100-200 ಕೊಟ್ಟು ಜನ ಕರ್ಸ್ಕೊಂಡು ಬರ್ತೀರಾ. ನಾವು ಹಂಗಲ್ಲ, ನಾವು ಹಂಗೆ ಬರ್ತೀವಿ. ಅವಾಗ ಗೊತ್ತಾಗುತ್ತೆ ನಿಮಗೆ ನಮ್ಮದು ಪವರ್ ಏನಿದೆ ಅಂತ. ದೊಣ್ಣೆ ತಗೊಂಡು ಬರೋದು, ನುಗ್ಗಿ ಹೊಡೆಯೋದು, ಇದನ್ನೆಲ್ಲ ಕನಸಲ್ಲಿ ಮಾತ್ರ ಕಾಣಬೇಕು ನೀನು. ಇದೇ ಕೊನೆ, ಇದೇ ಲಾಸ್ಟು, ಇದೇ ಲಾಸ್ಟ್ ನಿನಗೆ ವಾರ್ನಿಂಗ್ ಅನ್ಕೋ ಕಚಡ ನಾಯಿ ನೀನು. ನಿಮ್ಮಂಥ ಬೇವರ್ಸಿಗಳು ಇರೋದಕ್ಕೋಸ್ಕರ ಇಲ್ಲಿ ಇಷ್ಟು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿರೋದು. ಮೊದಲೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡು, ಒಂದು ಮಗುಗೆ ಜನ್ಮ ಕೊಡಿಸು, ಅದ್ರ ಮೇಲೆ ಗಂಡ್ಸು ಅಂದ್ಕೊಂಡು ನಿಯತ್ತಾಗಿ ಬಾಳು. ಅದು ಬಿಟ್ಟು ಯಾರ್ದೋ ಮನೆದು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಅಂತ ಗೊತ್ತಿದ್ರು ಬೇವರ್ಸಿ ಏಲ್ ತಿನ್ನೋ ಕೆಲಸ ಮಾಡ್ತಾ ಇದೆಯಾ. ದೊಣ್ಣೆ ತಗೊಂಡು ಬರ್ತೀವಿ, ನುಗ್ಗಿ ಹೊಡಿತೀವಿ. ಹೊಡಿಯೋಕ್ಕೆ ನಮಗೂ ಬರುತ್ತೆ, ನೆನಪಿರಲಿ. ನಾವು ಹೊಡೆದ್ರೆ ಕೈಕಾಲು ಮುರಿದಾಗ್ತೀವಿ. ನಮಗೆ ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಮಾತು ಕೊಟ್ಟರೆ ಸಾಕು. ಇವತ್ತು ಸುಮ್ಮನೆ ಇದ್ದೀವಿ ಅಂತ ಹೇಳಿದರೆ ಅದೇ ಕಾರಣ. ಅವರು ಅದನ್ನು ತಡೆದು ನಿಲ್ಲಿಸಿರೋದು. ನಾವಿಲ್ಲಿ ಯಾರು ಷಂಡ್ರು ಹೋರಾಟಕ್ಕೆ ಬಂದಿಲ್ಲ ನಿಮ್ಮ ಥರ. ಏಲ್ ತಿನ್ನೋ ಬೇವರ್ಸಿಗಳು ನೀವೇ ಇಷ್ಟು ಮಾಡುವಾಗ ನಾವು ಕರೆಕ್ಟಾಗಿ ಅಪ್ಪನಿಗೆ ಹುಟ್ಟಿದವರು ನಾವು ಮುಂದೆ ಬಂದರೆ ಇನ್ನೇನಾಗ್ಬೋದು ಯೋಚನೆ ಮಾಡಿ. ಲೋಪರ್ ಮುಂಡೆಗಳ, ನೀವು BJP ನಾಯಕರು, ನೀವು ಯಾರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಾ ಗೊತ್ತಿದೆಯಾ ನಿಮಗೆ? ಒಂದು ಮಾತು ನೀವು ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ. ನೀವು ಅತ್ಯಾಚಾರಿಗಳನ್ನಂತೂ ರಕ್ಷಣೆ ಮಾಡ್ತಲೇ ಇದ್ದೀರಾ. ಇನ್ನು ನೀವು ಅಲ್ಲಿ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಎಷ್ಟು ಭೂ ಹಗರಣ ಮಾಡಿದ್ದಾರೆ. ಅದನ್ನೆಲ್ಲ ಮಾಡಿದವ್ರು ಯಾರ್ರೀ? ನಿಮಗೆಲ್ರಿಗೂ ಗೊತ್ತಿರಬೇಕಲ್ವಾ?
ಬಿ ಜೆ ಪಿಲಿರುವಂಥ ಎಲ್ಲ ನಾಯಕರುಗಳಿಗೆ ಇದು ಗೊತ್ತಿರ್ಬೇಕು ತಾನೆ. ಯಾಕೆ ನೀವು ಇದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ ನೀವು? ಮೊನ್ನೆ 7 ಎಕರೆ ಜಾಗನ ಹರ್ಷೇಂದ್ರ ಜೈನ ಇವನು ಒಳಗಾಕೊಂಡಿದ್ನಲ್ವ ಸರ್ಕಾರದ ಜಾಗ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಯಾಕೆ ಕಾಂಗ್ರೆಸ್ ಅವರು ಎಲ್ಲೂ ಮಾತಾಡಲ್ಲ? ಯಾಕೆ JDS ಅವರು ಎಲ್ಲೂ ಮಾತಾಡಲ್ಲ? ಯಾಕೆ ಇವನ ಹಿಂದೆ ಬೀಳಿಲ್ಲ ನೀವು? ಈ ಒಂದು ದೇವಸ್ಥಾನದ ಆಡಳಿತ ಮಾಡೋದ್ರಲ್ಲಿ ಅವನು ಕೂಡ ಒಬ್ಬ ಸಿಬ್ಬಂದಿ ತಾನೆ. ಈ ಸರ್ಕಾರದ 7 ಎಕರೆ ಜಾಗನ ಒಳಗಾಕೊಂಡಿದ್ದ, ಅದ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತಲ್ವ? ಹಾಗಾದ್ರೆ ಆ ಜಾಗನ ಒಳಗಾಕ್ದವ್ನು ಯಾರು? ಅವನನ್ನು ರಕ್ಷಣೆ ಮಾಡ್ತಿರೋರು ಯಾರು? BJP ಅವರು ತಾನೆ. ಯಾಕೆ ಇಡೀ ಕನ್ನಡಿಗರಿಗೆ ಈ ವಿಷಯನ ನೀವು ತಿಳಿಸ್ತಾ ಇಲ್ಲ? ಯಾರು ಹಾಗಾದ್ರೆ 7 ಎಕರೆ ಜಾಗನ ಒಳಗಾಕ್ದವ್ನು ಯಾರು? ಸತ್ಯ ಉಂಟಲ್ವಾ? ಅದನ್ನೆಲ್ಲ ಒಳಗಾಕ್ದವ್ರು ಯಾರು? ಎಲ್ಲ ರೀತಿಯಲ್ಲೂ ಅತ್ಯಾಚಾರಿಗಳಾಗಿರ್ಬೋದು, ಇಲ್ಲಿ ದರೋಡೆಕೋರರಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಅವರು ಯಾರು ಅಂತ ನಿಮಗೂ ಗೊತ್ತಿದೆ. ಹಾಗಾಗಿ ನೀವು ಇವತ್ತು 200 ಗಾಡೀಲಿ ಬರ್ತೀವಿ, 400 ಗಾಡೀಲಿ ಬರ್ತೀವಿ ಅಂತ ಬರ್ತಾ ಇದ್ದೀರಾ. ನೀವು ಮಾಡ್ತಿರೋದು ಸರಿಯಾ ತಪ್ಪು ಅನ್ನೋದು ನಿಮಗೆ ಗೊತ್ತಿದೆ. ನಾವು ಹೇಳ್ಬೇಕಂತ ಇಲ್ಲ. ಆದರೂ ನಾವು ಒಂದು ಸ್ವಲ್ಪ ಜನ ನಿಮ್ಮ ಜೊತೆ ಸುತ್ತಾಡ್ತಿದ್ದಾರಲ್ವ, ನಿಮ್ಮ ಎಂಜಿಲ್ ತಿನ್ಕೊಂಡು, ಅವರಿಗಾದ್ರೂ ಸ್ವಲ್ಪ ಅರ್ಥ ಆಗಲಿ ಅಂತ ನಾವು ಹೇಳ್ತಿರೋದು. ನಿಮಗೆ ಇದರಲ್ಲಿ ಗೊತ್ತೇ ಇದೆ ನೀವು ಮಾಡ್ತಿರೋದು ಏನು ಅಂತ. ನೋಡಿ, ಈ ಧರ್ಮಸ್ಥಳದಲ್ಲಿ ಇವರು ಮಾಡಿರುವಂತಹ ಭೂ ಹಗರಣ ಏನಿದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಬರೆದು ಬಿಟ್ಟು ಈ ನನ್ನ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ್ದೀನಿ. ದಯವಿಟ್ಟು ಅದನ್ನು ಓದಿ ಅದಕ್ಕೆ ಉತ್ತರ ಕೊಡಿ, ಕಮೆಂಟ್ಸ್ ಕೂಡ ಮಾಡಿ. ಯಾಕಂತ ಹೇಳಿದರೆ ತುಂಬ ದೊಡ್ಡ ಮ್ಯಾಟ್ರ್ ಇದೆ, ಅದನ್ನು ಬರೆದು ಹಾಕಿದ್ದೀವಿ ನಾವಲ್ಲಿ. ನೀವು ಅದನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜಾಗನ ಯಾವ ರೀತಿಲಿ ಒಳಗಾಕಿದ್ದಾರೆ, ಅದರಿಂದ ಸೋಮನಾಯಕ್ ಅನ್ನೋರು ಎಷ್ಟು ಹೋರಾಟ ಮಾಡಿದ್ದಾರೆ, ಅವರಿಗೆ ಅದರಿಂದ ಎಷ್ಟು ಅದರದ್ದು ಫಲ ಸಿಕ್ಕಿದೆ ಅನ್ನೋದು ನಿಮಗೆ ಅದನ್ನು ಓದಿದಾಗ ಗೊತ್ತಾಗುತ್ತೆ. ನಾವೆಲ್ಲ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಬೇಕಂದರೆ ಆ ಒಂದೇ ಒಂದು ವಿಷಯದ ಬಗ್ಗೆ ಬೇರೆನೊಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಮತ್ತೊಂದು ಮುಖ್ಯವಾದ ವಿಷಯ, ಈ ಅತ್ಯಾಚಾರಿಗಳು 179 ಯೂಟ್ಯೂಬ್ ಚಾನಲ್ನ ಬಂದ್ ಮಾಡಿಸಿದರು. ಯಾಕೆ? ಇವತ್ತು ಇಡೀ ಜಗತ್ತಲ್ಲೇ ಎಲ್ಲ ದೇಶದಲ್ಲೂ ಇರುವಂಥ ಚಾನಲ್ಗಳಲ್ಲಿ ಈ ಧರ್ಮಸ್ಥಳದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಬಂದಿದೆ. ಪ್ರತಿಯೊಂದು ಚಾನಲ್ ಅವರು ಕೂಡ ಧರ್ಮಸ್ಥಳ ಅಂತಲೇ ಹೇಳಿರೋದು. ಯಾಕಂತ ಹೇಳಿದರೆ ಇಲ್ಲಿ ಕೊಲೆ ಆಗಿರೋದೇ ಧರ್ಮಸ್ಥಳದಲ್ಲಲ್ವಾ? ನಾವು ಕೂಡ ಧರ್ಮಸ್ಥಳ ಅಂತಲೇ ಹೇಳಿರೋದು. ಧರ್ಮಸ್ಥಳ ಅಂತ ಹೇಳಿದಾಗ ಇವರು ದೇವಸ್ಥಾನಕ್ಕೆ ಹೇಳಿದ್ದಂತಾರೆ. ಇವತ್ತಿನ ದಿವಸ ಇಡೀ ದೇಶದಲ್ಲಿರುವಂಥ ಎಲ್ಲ ಚಾನಲ್ಗಳಲ್ಲೂ ಧರ್ಮಸ್ಥಳ ಅಂತಲೇ ಹೇಳ್ತಿದ್ದಾರೆ. ಬೇರೆ ಏನಾದರೂ ಊರ ಹೆಸರು ಹೇಳ್ತಿದ್ದಾರಾ? ಧರ್ಮಸ್ಥಳದಲ್ಲೇ ಆಗಿರೋದಂತ ಹೇಳ್ತಿದ್ದಾರೆ ತಾನೆ. ಇವತ್ತು 179 ಯೂಟ್ಯೂಬ್ ಚಾನಲ್ನ ಇವರು ಬ್ಲಾಕ್ ಮಾಡಿಸಿದಾಗ ಇವರಿಗೆ ಗೊತ್ತಿತ್ತು ಯೂಟ್ಯೂಬ್ ಚಾನಲ್ ಅವರು ಇಷ್ಟು ಸ್ಟ್ರಾಂಗ್ ಆದರು ಅಂತ ಹೇಳಿದರೆ 2-3 ಚಾನಲ್ ಮಾಡಿಕೊಂಡ್ರು. ನಂದೇ 2 ಚಾನಲ್ ನೀವು ಬ್ಲಾಕ್ ಮಾಡಿಸಿದ್ದೀರಾ. ನಂದು ಇವಾಗ 3ನೇ ಚಾನಲ್ ಇದೆ. ನಾನು ಅದರದ್ದು ಚಾನಲ್ ಹೆಸರು ಕೆಳಗಡೆ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸರ್ಚ್ ಮಾಡಿಬಿಟ್ಟು ಅದನ್ನೊಂದು ಫಾಲೋ ಮಾಡಿ. ಯಾಕಂತ ಹೇಳಿದರೆ ನಾವು ಮಾಡುವಂಥ ಚಾನಲ್ಗಳನ್ನ ಎಲ್ಲ ಇವರು ಬ್ಲಾಕ್ ಮಾಡಿಸ್ತಾರೆ. ಯಾಕೆ? ಇವ್ರಿಗೆ ಗೊತ್ತಿದೆ ಅಲ್ವಾ ಇವ್ರು ಮಾಡಿರೋ ತಪ್ಪು ಅಂತ. ಇವ್ರಿಗೆ ಗೊತ್ತಿದೆ ಈ ಯೂಟ್ಯೂಬರ್ ಇಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಇವ್ರದ್ದು ಹಣೆ ಬರ ಇವತ್ತು ಹೊರಗೆ ಬಂದಿದೆ. SIT ಅವರು ಇವತ್ತು ಹಂಗೆ ಅಲ್ಲಿಗೆ ಬರಲಿಲ್ಲ. 179 ಯೂಟ್ಯೂಬ್ ಚಾನಲಲ್ಲಿ ಇವ್ರದ್ದು ಬಗ್ಗೆ ಹೇಳ್ತಾ ಇದ್ರಲ್ವಾ, ಅದು ಕೊನೆಗೆ ಸರ್ಕಾರದ ಕಿವಿಗೆ ಬಿದ್ದಿದ್ದು. ಇಲ್ಲಂದಿದ್ರೆ ಬರ್ತಾನೆ ಇರಲಿಲ್ಲ. ಮಹೇಶ್ ಶೆಟ್ಟಿ ಅವರು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದರು. ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಆಗಿದ್ದು ಯಾವಾಗ? ಈಗೀಗ ಒಂದು 2 ವರ್ಷದಲ್ಲಿ. ಪಾಪ ಅವರು 13 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಸರ್ಕಾರದ ಕಿವಿಗೆ ಬೀಳಿಲ್ಲ, ಇವತ್ತು ಬಿದ್ದಿದೆ. 179 ಯೂಟ್ಯೂಬ್ ಚಾನಲ್ನ ಇವರು ಬಂದ್ ಮಾಡಿಸಿದ್ದಾರೆ. ಯಾಕೆ ಬಂದ್ ಮಾಡ್ತಾರೆ? ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಚಾನಲಲ್ಲಿ ಬರ್ತಾ ಇದೆ, ಎಲ್ಲ ಯೂಟ್ಯೂಬಲ್ಲಿ ಬರ್ತಾ ಇದೆ. ಇವತ್ತು ಲೆಕ್ಕಕ್ಕಿಲ್ಲ, ಎಲ್ಲ ರಾಜ್ಯದಲ್ಲಿ ಬರ್ತಾ ಇದೆ. ಅವ್ರಿಗೆ ನಾವು ಇವತ್ತು ಸೆಲ್ಯೂಟ್ ಹೊಡಿಬೇಕು. ತಮಿಳ್ನಾಡಲ್ಲಿ ಹೇಳಿ, ಕೇರಳ ಹೇಳಿ, ಆಂಧ್ರ ಹೇಳಿ, ಯಾವ ರಾಜ್ಯ ಬೇಕು ಪ್ರತಿಯೊಂದು ರಾಜ್ಯದಲ್ಲೂ ಇರುವಂಥ ಎಲ್ಲ ಭಾಷೆಯಲ್ಲೂ ಇವತ್ತು ಯೂಟ್ಯೂಬ್ ಆಗಿರ್ಬೋದು, TV ಚಾನಲ್ ಆಗಿರ್ಬೋದು, ಎಲ್ಲ ಚಾನಲ್ಗಳಲ್ಲೂ ಇವತ್ತು ಧರ್ಮಸ್ಥಳ ಅಂತಲೇ ಹೆಸರು ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಆಗಿರೋದಂತ ಬರ್ತಾ ಇದೆ. ಇವಾಗ ನೀವು ಯಾವ್ಯಾವ ಚಾನಲ್ನ ಬ್ಲಾಕ್ ಮಾಡಿಸ್ತೀರಾ? ನಿಮಗೆ ನಾಚಿಕೆ ಆಗಲ್ವಾ? ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ ಮೇಲೆ ನೀವು ಸುಮ್ಮನೆ ಇರಬೇಕಿತ್ತು. ನೀವು ಸುಮ್ಮನೆ ಇರ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವತ್ತು ಇಷ್ಟೆಲ್ಲ ರಂಪಾಟಾಗಿರೋದು ಯಾವ ವಿಷಯಕ್ಕೆ? ಇದೇ ಒಂದು ಕಾರಣಕ್ಕೆ. ಇಲ್ಲಂದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನೀವು ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ, ಸ್ವತಃ ನೀವು ಸಪೋರ್ಟ್ ಮಾಡಬೇಕಾಗಿತ್ತು. ಯಾಕಂತ ಹೇಳಿದರೆ ನೀವು ರಾಜ್ಯಸಭಾ ಸದಸ್ಯ ಕೂಡ ಇದ್ದೀರಾ. ಅಲ್ಲಿರುವಂಥ ಎಲ್ಲ MLAಗಳು ನೀವು ಹೇಳ್ದಂಗೆ ಕೇಳ್ತಾರೆ. ನೀವು ಎಲ್ಲೂ ಸಪೋರ್ಟ್ ಮಾಡಲಿಲ್ಲ. ಹಂಗಾಗಿ ಯೂಟ್ಯೂಬ್ ಚಾನಲ್ ಅವರೆಲ್ಲ ಬಂದರು. ನಾನು ಯಾಕೆ ಬಂದೆ? ನಾನು ಅದಕ್ಕೆ ಬಂದಿದ್ದು. ಎಲ್ಲೂ ಚಾನಲಲ್ಲಿ ಬರಲ್ಲ. ಏನಿದು
ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಬ್ಬರು ಹೋರಾಟ ಮಾಡ್ತಿದ್ದಾರೆ. ಹಾಗಾದ್ರೆ ನಾವೆಲ್ಲ ಯಾರು ಸಣ್ಣ ನಾವು? ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಹೋರಾಟಕ್ಕೆ. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನೀವು ನಮ್ಮ ಮೇಲೆ FIR ಹಾಕ್ಸೋದು, ಚಾನಲ್ ಬ್ಲಾಕ್ ಮಾಡಿಸೋದು, ಇದೆಲ್ಲ ಯಾಕೆ ಮಾಡ್ತೀರಾ? ದೇವ್ರ ಹೆಸರು ಹಾಳು ಮಾಡಿಸ್ತಿರೋದು ಯಾರು? ನೀವೇ. ಇದನ್ನು ಮಾಡಿದಾಗಲೂ ದೇವಸ್ಥಾನದ ಹೆಸರು ಹಾಳಾಗೋದು. ಯಾಕಂದರೆ ನೀವು ದೇವಸ್ಥಾನದ ಆಡಳಿತದಲ್ಲಿರೋರು. ನೀವು ಏನೇ ಮಾಡಿದ್ರೂ ಅದು ನಿಮ್ಮ ಹೆಸರು ಹಾಳಾಗುತ್ತೆ. ಆವಾಗಲೇ ದೇವಸ್ಥಾನದ ಹೆಸರು ಹಾಳಾಗೋದು. ಇಲ್ಲಂದಿದ್ರೆ ನಿಮ್ಮ ಹತ್ರ ಯಾರು ಬರ್ತಾನೆ ಇರಲಿಲ್ಲ. ಸ್ವಲ್ಪ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಎಲ್ಲ ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ. 179 ಯೂಟ್ಯೂಬ್ ಚಾನಲ್ನ ಇವ್ರು ಬಂದ್ ಮಾಡಿಸಿದ್ದಾರೆ. ಹಂಗಾದ್ರೆ ಅತ್ಯಾಚಾರ ಇವ್ರು ಮಾಡಿರ್ಬೋದು ತಾನೆ? ಇಲ್ಲಂದಿದ್ರೆ ಇವ್ರು ಯಾಕೆ ಬರ್ತಾರೆ ಈ ವಿಷಯದಲ್ಲಿ? ಸುಮ್ಮನೆ ಇರ್ತಾರಲ್ವಾ? ನೀವು ಮಾತಾಡ್ಕೊಳ್ಳಿ ಮಾರೆ, ನಮಗೇನಾಗಿದೆ? ನಾವು ತಪ್ಪೇ ಮಾಡಿಲ್ಲ, ನೀವೇನು ಬೇಕಾದ್ರೆ ಮಾತಾಡ್ಕೊಳ್ಳಿ, ನಮಗೆ ಅದ್ರದ್ದು ಅಗತ್ಯನೇ ಇಲ್ಲ ಅಂತಿದ್ರು. ಇವರು ಅತ್ಯಾಚಾರ ಮಾಡಿರೋದ್ರಲ್ಲಿ, ಅಲ್ಲಿ ಕೊಲೆ ಮಾಡಿರೋದ್ರಲ್ಲಿ 450ಕ್ಕಿಂತಲೂ ಹೆಚ್ಚು ಹೆಣ ಉತ್ತಿಟ್ಟಿರೋದು ಯಾರು ಅನ್ನೋದ್ರಲ್ಲಿ ಇವ್ರದ್ದು ಎಲ್ಲದರಲ್ಲೂ ಇವ್ರದ್ದು ಕೈವಾಡ ಇರಬಹುದು. ಅದಕ್ಕೋಸ್ಕರ ಇವರಿಗೆ ಇವತ್ತು ಭಯ ಆಗಿದೆ. ಇಲ್ಲಂದಿದ್ರೆ ಇವರಿಗೆ ಅದು ಸ್ವಲ್ಪ ಕೂಡ ಇವ್ರ ಮೇಲೆ ಪರಿಣಾಮ ಬೀಳ್ತಿರಲಿಲ್ಲ. ಇದನ್ನ ಒಂದು ನೀವು ನೋಟ್ ಮಾಡಿಟ್ಕೊಳ್ಳಿ. ಯಾವತ್ತಿಗೂ ಈ ಒಂದು ಮಾತು ನಮ್ಮನ್ನ ಎಲ್ಲರನ್ನೂ ದಿಕ್ಕನ್ನೇ ಬದಲಾಯಿಸೋದನ್ನ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಯಾಕಂತ ಹೇಳಿದರೆ, ಅತ್ಯಾಚಾರ ಮಾಡಿದವರಲ್ಲಿ, ಅವ್ರನ್ನ ರಕ್ಷಣೆ ಮಾಡಿದವರಲ್ಲಿ, ಇಲ್ಲಿ ಎಲ್ಲ ಹೆಣಗಳನ್ನ ಊತಿಟ್ಟಿರೋದ್ರಲ್ಲಿ ಪ್ರತಿಯೊಂದರಲ್ಲೂ ಇವ್ರದ್ದು ಕೈವಾಡ ಇದೆ ಅನ್ನೋದು 100% ಸತ್ಯ. ಇದರಲ್ಲಿ ಯಾವ ಕೂಡ ಡೌಟ್ ಇಲ್ಲ. ಮತ್ತೊಂದು ವಿಷಯ, ಏಪ್ರಿಲ್ 6ನೇ ತಾರೀಕಿಗೆ ಸೌಜನ್ಯ ಪರ ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳಕ್ಕೆ ಬರೋದರಲ್ಲಿ ಇದ್ರು. ಯಾರು ಕೂಡ ಎಲ್ಲೂ ಹೇಳಿಲ್ಲ ದೇವಸ್ಥಾನಕ್ಕೆ ಬರ್ತೀವಿ ಅಂತ. ಮೊನ್ನೆ ಈ BJP ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದರು. ದೇವಸ್ಥಾನಕ್ಕೆ ಬಂದರು. ಅವರಷ್ಟಿಗೆ ಅವ್ರು ಬಂದು ಅದೇನೋ ಮಾತಾಡ್ಕೊಂಡು ಹೋದರು. ಬಿಟ್ಟಾಕಿ ಅವ್ರನ್ನ. ಅವ್ರು ಯಾಕೆ ಬಂದಿದ್ದಾರೆ ಅನ್ನೋದು ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ. ಆದರೆ ಏಪ್ರಿಲ್ 6ನೇ ತಾರೀಕು ಮೊನ್ನೆ 2025ಕ್ಕೆ ಸೌಜನ್ಯ ಪರ ಹೋರಾಟಗಾರರು ಇಡೀ ಕರ್ನಾಟಕದಿಂದ ಬರೋದರಲ್ಲಿ ಇದ್ದರು. ಆವಾಗ ಇವರು ಕೋರ್ಟಿಂದ ಸ್ಟೇ ಆಗ್ತಂದರು. ಈಗ ಇವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವರಲ್ಲಿಂದ 400 ಗಾಡಿಯಲ್ಲಿ ಬಂದರು. ನೀವು ಈ ಒಂದು ವಿಚಾರದಲ್ಲಿ ಬಂದವರು ಒಂದು 2% ಇಲ್ಲ ರೀ. ಒಂದು ಕ್ಲಿಯರ್ ಆಗಿ ನೀವು ತಲೆ ಮೇಲೆ ಹಾಕೊಳ್ಳಿ. ಒಂದು 2% ಜನ ನೀವು ಬಂದಿಲ್ಲ. ನಾವು ಇವಾಗಲೂ ಇದ್ದೀವಿ. ಅಕಸ್ಮಾತ್ ನಮಗೆ ಈ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದರಲ್ಲಿ ನಮಗೆ ಸರ್ಕಾರ ಸಪೋರ್ಟ್ ಮಾಡಿದರೆ 1 ಕೋಟಿ ಜನ ಬರ್ತೀವಿ ಇವತ್ತಿನ ದಿವಸ ಧರ್ಮಸ್ಥಳಕ್ಕೆ. 1 ಕೋಟಿ ಜನ, 1 ಕೋಟಿ ಜನ ಧರ್ಮಸ್ಥಳಕ್ಕೆ ಬರ್ತೀವಿ. ಅದನ್ನು ನಿಮ್ಮ ಕೈಲಿ ಮೇಂಟೈನ್ ಮಾಡೋಕೆ ಆಗ್ಬೋದಾ? ಅದನ್ನು ನೋಡ್ಕೊಂಡು ನೀವು ಏನು ಮಾಡ್ತೀರ? ಅವಾಗ ನೀವು ಮಾತ್ರ ಹೋರಾಟಗಾರರು ಬರೋದನ್ನು ತಡೆಯೋಕ್ಕೆ ಸ್ಟೇ ತರಬಹುದು. ನಿಮ್ಮ ರಕ್ಷಣೆಗೆ ಮಾತ್ರ ನೀವು ಎಲ್ಲರನ್ನು ಕರೆಸ್ಕೋಬಹುದು. ಇದು ನ್ಯಾಯನಾ?